ನಮಸ್ಕಾರ ಎಲ್ರಿಗೂ. ಯಾರ್ಯಾರು ಈ ವಿಡಿಯೋನ ಮೊದಲು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಇವತ್ತಿನ ನಮ್ಮ ಗತವೈಭವದಲ್ಲಿ ನಾವು ಇವತ್ತು ನೋಡೋಕೆ ಹೋಗ್ತಿರೋದು ನಮ್ಮ ಭವ್ಯವಾದಂಥ ಮೈಸೂರು ಅರಮನೆ. ಸೊ ಮೈಸೂರು ಅರಮನೆ ಅಂದರೆ ಅದೊಂದು ವಿಶೇಷ, ಅದ್ಭುತ ಅಂತಲೇ ಹೇಳಿದ್ರೆ ತಪ್ಪಾಗಲ್ಲ. ಸೊ ನಾವೀಗೇನು ನೋಡ್ತಾ ಇದ್ದೀವಿ, ಈ ಅರಮನೆ 1897ರಲ್ಲಿ ಬೆಂಕಿಗೆ ಆಹುತಿ ಆಗುತ್ತೆ. ಸೊ ಬೆಂಕಿಗೆ ಆಹುತಿಯಾದಂಥ ಅರಮನೆಯನ್ನು ಸುಮಾರು ಆಗಿನ ಕಾಲದಲ್ಲೇ 47 ಲಕ್ಷ ಖರ್ಚು ಮಾಡಿ ಸುಮಾರು 15 ವರ್ಷಗಳನ್ನ ತಗೊಂಡು ಇದನ್ನು ಮತ್ತೆ ಮರುನವೀಕರಣ ಮತ್ತೆ ಹೊಸದಾಗಿ ಕಟ್ಟಲಾಗುತ್ತೆ. ಆ ಅರಮನೆಯನ್ನು ನಾವಿವಾಗ ನೋಡ್ತಾ ಇದ್ದೀವಿ. ಮೊದಲು ಇದ್ದಂಥ ಅರಮನೆ ಸಂಪೂರ್ಣವಾಗಿ ಮರದ ಕೆತ್ತನೆಯಿಂದನೇ ಮಾಡಲಾಗಿತ್ತು ಅಂತ ಹೇಳ್ತಾರೆ. 1897ರಲ್ಲಿ ಹೆನ್ರಿ ಎನ್ನುವಂಥ ಬ್ರಿಟಿಷ್ ಆರ್ಕಿಟೆಕ್ಟ್ಸ್ ಅವ್ರ ಕಡೆಯಿಂದ ಈ ಅರಮನೆಯನ್ನು ಮತ್ತೆ ನಾವು ರೀಬಿಲ್ಡ್ ಮಾಡಲಾಗುತ್ತೆ. ಸೊ ಈ ಅರಮನೆಯಲ್ಲಿ ಸುಮಾರು ರೀತಿಯಾಗಿ ನಾವು ಚಿತ್ತಾರಗಳನ್ನ ವಾಲ್ ಪೇಂಟಿಂಗ್ಗಳನ್ನ ನೋಡ್ಬೋದು. ಅದರಲ್ಲಿ ಏನು ಬರೆದಿದ್ದಾರೆ ಅಂದರೆ, ನಮ್ಮ ಮೈಸೂರು ಅರಮನೆ ಹಾಗೂ ಮೈಸೂರು ಸಂಸ್ಥಾನ ಹೇಗಿತ್ತು, ಮೈಸೂರು ಸಂಸ್ಥಾನ ಎಷ್ಟು ವೈಭವಪೂರ್ವಕವಾಗಿತ್ತು, ಎಷ್ಟು ಬಲಶಾಲಿಯಾಗಿತ್ತು, ಎಷ್ಟು ಅಂದವಾಗಿತ್ತು ಅನ್ನೋದನ್ನು ಅದರಲ್ಲಿ ವರ್ಣನೆ ಮಾಡಲಾಗಿದೆ. ಮುಂದೆ ಸಾಗ್ತಾ ಹೋದರೆ ನಮ್ಮ ಮೈಸೂರು ಅರಮನೆಯನ್ನು ಆಳಿರುವಂತಹ ರಾಜ ಮಹಾರಾಜರು ಮತ್ತು ರಾಣಿಯರು ಮೈಸೂರು ಅರಮನೆಯನ್ನು ಉಳಿಸ್ಕೊಳ್ಳೋಕ್ಕೆ, ಮೈಸೂರು ಸಾಮ್ರಾಜ್ಯವನ್ನು ಉಳಿಸ್ಕೊಳ್ಳಿಕ್ಕೆ ಅತಿ ಹೆಚ್ಚು ಪಾತ್ರ ವಹಿಸಿರುವಂಥದ್ದು ಅಂದರೆ ನಮ್ಮ ಮೈಸೂರಿನ ಮಹಾರಾಣಿಯರು. ಅದಾದ ನಂತರ ಎಷ್ಟು ನಮ್ಮ ಮೈಸೂರು ಮಹಾರಾಜರುಗಳಿಗೆ ಬಂದಿರುವಂತಹ ಉಡುಗೊರೆಗಳನ್ನು ಅಲ್ಲಿ ಇರಿಸಲಾಗಿದೆ. ನಾವೀಗೇನು ನೋಡ್ತಿದ್ದೀವಿ, ಇದು ಭವ್ಯವಾದಂತಹ ಪ್ರಾಂಗಣ ನೋಡ್ತಿರ್ಬೋದು. ಇದು ಎಷ್ಟು ಅದ್ಭುತವಾಗಿ ಕಾಣ್ತದೆ ಅಂತಂದರೆ, ಅಂದು ಒಡಿಸಿದಂಥ ಪೇಂಟ್, ಆ ಬಣ್ಣ ಏನಿದೆ ಇವತ್ತಿಗೂ ಕೂಡ ಮಾಸಿಲ್ಲ. ಆ ರೀತಿಯಾದಂಥ ಅರಮನೆಯನ್ನು ಕಟ್ಟಿಸುವಂಥ ಒಂದು ಹೆಮ್ಮೆ, ಹಿರಿಮೆ ನಮ್ಮ ಮೈಸೂರು ಮಹಾರಾಜಕ್ಕೆ ಸೇರ್ಕೊಳುತ್ತೆ. ಅದಾದ ನಂತರದಲ್ಲಿ ನೋಡ್ತಿರ್ಬೋದು ಮರದ ಕೆತ್ತನೆಗಳು. ಹಾಗಾಗಿ ಮುಂದೆ ಸಾಗ್ತಾ ಹೋದರೆ ಭವ್ಯವಾದಂಥ ವಿಶಾಲವಾದಂಥ ಪ್ರಾಂಗಣ ನೋಡೋಕೆ ಒಂದು ಅದ್ಭುತ ಅನ್ನೋ ಥರವಾಗಿ ಕಾಣುತ್ತೆ. ಅದಾದ ನಂತರದಲ್ಲಿ ಬರಬೇಕಂದ್ರೆ ನಿಮ್ಮೆಲ್ಲರ ಹೆಮ್ಮೆ, ನಾವು ಪ್ರತಿ ವರ್ಷ ಕಾಯ್ತಾ ಇರ್ತೀವಿ ಯಾವಾಗ ದಸರಾ ಬರುತ್ತೆ, ನಮ್ಮ ಅಂಬಾರಿಯನ್ನು ಯಾವಾಗ ನೋಡ್ತೀವಿ, ಅಂಬಾರಿ ಉತ್ಸವವನ್ನು ಯಾವಾಗ ನೋಡ್ತೀವಿ. ಅದು ನೋಡಲಿಕ್ಕೆ ಒಂದು ಅದ್ಭುತ ಅನಿಸುತ್ತೆ. ಪ್ರಪಂಚದಲ್ಲಿ ಏನಾದರೂ ಒಂದು ಅದ್ಭುತ ಇರ್ಬೋದು, ಸೇರಿಸ್ಬೋದು ಅಂದರೆ ಇದು ಕೂಡ ಒಂದಾಗಿರುತ್ತೆ. ಸುಮಾರು 750 kg ಆದಂಥ ಅಂಬಾರಿ. ಅದಾದ ನಂತರದಲ್ಲಿ ನಾವು ಮುಂದೆ ಸಾಗ್ತಾ ಹೋದಂಥ ಮೊದಲನೇ ಮಹಡಿಯಲ್ಲಿ ಭವ್ಯವಾದಂಥ ಪ್ರಾಂಗಣ ಸಿಗುತ್ತೆ. ಇಲ್ಲಿ ಜನಸಾಮಾನ್ಯರಿಗೆ ಕೂತ್ಕೊಳ್ಳುವಷ್ಟು ವ್ಯವಸ್ಥೆ ಇದೆ. ಬಲಭಾಗದಲ್ಲಿ ಮತ್ತು ಎಡಭಾಗದಲ್ಲಿ ಜನಸಾಮಾನ್ಯರು ಕೂತು ನೋಡುವಂಥ ಒಂದು ಭವ್ಯ ಅರಮನೆ. ಮಹಾರಾಜರ ಅವರ ಯೋಜನೆಗಳು ಹೇಗಿತ್ತಂತಂದರೆ, ನೀವು ಮೈಸೂರಿಗೆ ಒಮ್ಮೆ ಹೋದರೆ ಗೊತ್ತಾಗುತ್ತೆ. ಆ ರಸ್ತೆ ಇವಾಗಲೂ ಕೂಡ ಮೈಸೂರಿನಲ್ಲಿ ನೀವೇನು ನೋಡ್ತೀರಾ ಅದೆಲ್ಲ ರಾಜರ ಕಾಲದಲ್ಲಿ ಕಟ್ಟಿದಂತಹ ಕಟ್ಟಡಗಳೇ. ಆ ಕಟ್ಟಡಗಳನ್ನ ನೋಡೋಕೆ ಒಂದು ಅದ್ಭುತ ಅನಿಸುತ್ತೆ. ಆ ರೀತಿಯಾದಂಥ ಕಟ್ಟಡಗಳನ್ನು, ಆ ರೀತಿಯಾದ ಒಂದು ನಗರವನ್ನು, ಯೋಜನೆಗಳನ್ನ ತರಲಿಕ್ಕೆ ಮೈಸೂರು ಮಹಾರಾಜರು ಬಿಟ್ಟರೆ ಬೇರೆ ಯಾರಿಗೂ ಸಾಧ್ಯ ಇಲ್ಲ ಅಂತಲೇ ಹೇಳ್ಬೋದು. ನಾವು ಇವಾಗೇನು ನೋಡ್ತಿದ್ದೀವಿ, ಇದು ಭವ್ಯವಾದಂಥ ಒಂದು ಪ್ರಾಂಗಣ. ಇದರ ನಂತರ ನಾವೇನಾದ್ರು ದಾಟಿದನ್ನು ಹೋದರೆ ನಮಗೆ ಸಿಗೋದು ಮಹಾರಾಜರ ದರ್ಬಾರ್. ಈ ದರ್ಬಾರ್ ಏನಪ್ಪ ಅಂತಂದರೆ, ರಾಜ್ಯದಲ್ಲಿ ಏನಾದರೂ ರಾಜ್ಯಕ್ಕೆ ಸಂಬಂಧಿಸಿದಂತಹ ಗುಪ್ತ ವಿಚಾರಗಳು ಅಂದರೆ ಕಾನ್ಫಿಡೆನ್ಷಿಯಲ್ ಏನೇನು ಬರ್ತದೆ ಅದನ್ನೆಲ್ಲ ಅವರ ರಾಜರ ಕೆಳಗೆ ಬರುವಂಥ ಮಂತ್ರಿಗಳ ಜೊತೆ ಕೂತು ಮಾತಾಡಲಿಕ್ಕೆ ಬಳಸ್ತಿದ್ದಂಥ ರಾಜರ ದರ್ಬಾರ್. ಸೊ ನೋಡ್ಬೋದು ಎಷ್ಟು ಅದ್ಭುತವಾಗಿದೆ ಈ ದರ್ಬಾರ್ ಅಂತ. ದಸರಾ ಸಂದರ್ಭದಲ್ಲಿ ಇದೇ ಜಾಗದಲ್ಲಿ ಸ್ವರ್ಣದ ಒಂದು ನಮಗೇನಿದೆ ಆಸನ ಇದೆ, ಆ ಸ್ವರ್ಣದ ಆಸನವನ್ನು ಅಲ್ಲಿ ಎದುರಿಗೆ ಇಟ್ಟು ಅಲ್ಲಿ ಮಹಾರಾಜರು ದರ್ಬಾರನ್ನು ಮಾಡ್ತಾರೆ. ಈಗ ನಮಗೆ ವರ್ಷಕ್ಕೆ ಒಂದು ಸಲ ಮಾತ್ರ ಇದನ್ನು ನೋಡಲಿಕ್ಕೆ ಸಿಗ್ತದೆ. ಸೊ ಆಗ ಏನಾದರೂ ತೊಂದರೆ ಆಯ್ತಂದರೆ ಮಹಾರಾಜರು ಇದೇ ಬೆಳ್ಳಿ ಬಾಗಿಲಿಂದ ಅವರ ಪ್ರವೇಶವನ್ನು ತಗೊಂಡು ತಮ್ಮ ಮಂತ್ರಿಗಳೊಂದಿಗೆ ಮಾತಾಡ್ತಾ ಇದ್ರು ಅಂತ ಪ್ರತೀತಿ.